ನಮಸ್ಕಾರ ಬಸ್ಸು, ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್ ಮಗ. ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಎರಡನೇ ಟೆಸ್ಟ್ ಮ್ಯಾಚು, ಅಡಿಲೇಡ್ ಟೆಸ್ಟ್ ಮ್ಯಾಚು, ಪಿಂಕ್ ಬಾಲ್ ಟೆಸ್ಟ್ ಮ್ಯಾಚು, ಡೇ ಆ್ಯಂಡ್ ನೈಟ್ ಟೆಸ್ಟ್ ಮ್ಯಾಚು. ಈ ಟೆಸ್ಟ್ ಮ್ಯಾಚಿಗೆ ಯಾವ ಥರ ಇರಬೇಕು, ಇಂಡಿಯಾದ ಪ್ರಾಬೆಬಲ್ ಪ್ರೆಡಿಕ್ಟೆಡ್ ಪ್ಲೇಯಿಂಗ್ ಲೆವೆನ್ ಅಂತ ಸಿಕ್ಕಾಪಟ್ಟೆ ಜನಕ್ಕೆ ಕ್ಯೂರಿಯಾಸಿಟಿ ಕ್ರಿಯೇಟ್ ಆಗಿರುತ್ತೆ. ರೋಹಿತ್ ಶರ್ಮಾ ಬೇರೆ ಟೀಮಿಗೆ ಎಂಟ್ರಿ ಕೊಟ್ಟಿರೋದ್ರಿಂದ, ಕ್ಯಾಪ್ಟನ್ಸಿ ಬೇರೆ ವಹಿಸ್ಕೊಂತ ಇರೋದ್ರಿಂದ ಇಲ್ಲಿ ಸಿಕ್ಕಾಪಟ್ಟೆ ಪ್ರೆಷರು ಯಾರ ಮೇಲೆ ಇರುತ್ತೆ ಅಂದರೆ ರೋಹಿತ್ ಶರ್ಮಾ ಅವರ ಮೇಲೆ ಇರುತ್ತೆ. ಯಾಕಂದರೆ ಫಸ್ಟ್ ಟೆಸ್ಟ್ ಮ್ಯಾಚ್ನ ಬುಮ್ರಾ ಅವರು ಸಿಂಗಲ್ ಹ್ಯಾಂಡೆಡ್ಲಿ ಒನ್ ಸೈಡೆಡ್ ಮಾಡ್ಬಿಟ್ಟು ಗೆಲ್ಸಿದ್ರು. ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಕೂಡ ಸಖತ್ತಾಗಿತ್ತು ಬುಮ್ರಾ ಅವ್ರದ್ದು, ಒಂಥರ ಟಾಪ್ ನಾಚ್ ಕ್ಯಾಪ್ಟನ್ಸಿ ಅಂತ ಪ್ರೂವ್ ಮಾಡ್ಕೊಂಡ್ಬಿಟ್ರು. ಬಟ್ ಸೆಕೆಂಡ್ ಮ್ಯಾಚ್ ಬಂದಿದ್ದಾರೆ ಇವರು. ಇವಾಗ ಸೆಕೆಂಡ್ ಮ್ಯಾಚ್ ಇವ್ರು ಪ್ರೂವ್ ಮಾಡ್ಕೊಬೇಕಾಗಿದೆ, ಗೆಲ್ಲೇಬೇಕು ಗುರು, ಬೇರೆ ವಿಧಿ ಇಲ್ಲ. ರೋಹಿತ್ ಶರ್ಮಾ ಏನಾದ್ರು ಸೋಲ್ಸ್ಬಿಡ್ತು ಅಂತಂದ್ರೆ, ಅವ್ರ ಕ್ಯಾಪ್ಟನ್ಸಿ ಇಂಡಿಯಾ ಸೋತೋಗ್ಬಿಡ್ತು ಅಡಿಲೇಡ್ ಟೆಸ್ಟ್ ಮ್ಯಾಚ್ ಅಂತಂದ್ರೆ. ಇನ್ಫ್ಯಾಕ್ಟ್ ಅಡಿಲೇಡ್ ಅಲ್ಲಿ ಪಿಂಕ್ ಬಾಲ್ ಟೆಸ್ಟ್ ಮ್ಯಾಚ್ ನ ಸೋತ ಇಲ್ವಂತೆ ಆಸ್ಟ್ರೇಲಿಯಾ. ಇನ್ಫ್ಯಾಕ್ಟ್ ಇದಾರು ಗೆಲ್ತು ಅಂದ್ರೆ ಇಂಡಿಯಾ ಫಾರ್ ದ ವೆರಿ ಫಸ್ಟ್ ಟೈಮು ಆಸ್ಟ್ರೇಲಿಯಾನ ಪಿಂಕ್ ಬಾಲ್ ಟೆಸ್ಟ್ ಮ್ಯಾಚು ಅಡಿಲೇಡ್ ಅಲ್ಲಿ ಸೋಲ್ಸ್ದಂಗೆ ಇರುತ್ತೆ. ಸೊ ಇದು ಕೂಡ ಒಂದು ವಿಶೇಷವಾದಂಥ ದಾಖಲೆ ಮಾಡ್ದಂಗಿರುತ್ತೆ. ಬಟ್ ದಾಖಲೆ ಮಾಡಬೇಕಲ್ಲ ರೋಹಿತ್ ಶರ್ಮಾ ಅವರು. ಸೊ ಸಿಕ್ಕಾಪಟ್ಟೆ ಕ್ವೆಶನ್ ಇರುತ್ತೆ ಅವರ ಕ್ಯಾಪ್ಟನ್ಸಿ. ಇನ್ ಕೇಸ್ ಇಂಡಿಯಾ ಸೋತೋಯ್ತು ಅಂತಂದ್ರೆ, ಗೆಲ್ತು ಅಂದ್ರೆ ಯಾರು ಮಾತಾಡಕ್ಕೆ ಹೋಗಲ್ಲ, ಸೋಲ್ತು ಅಂತಂದ್ರೆ ಕ್ಲಾಸ್ ತಗೋಬಿಡ್ತಾರೆ ರೋಹಿತ್ ಶರ್ಮಾಗೆ. ಗೆಲ್ತು ಅಂದರೆ ಬಿಡು, ಇನ್ನು ಗೆದ್ದಿದ್ರೆ ಅಲ್ಲಿ 3 ಮ್ಯಾಚ್ ಸೋಲ್ಸಿದ್ರು ಅಲ್ಲಿ ನ್ಯೂಜಿಲ್ಯಾಂಡ್ ಸೀರೀಸಲ್ಲಿ, ಇಲ್ಲಿ ಗೆದ್ರು ಬಿಡು ಏನು ದೊಡ್ಡ ವಿಷಯನಾ ಅಂತ ಹೇಳ್ತಾರೆ. ಗೆದ್ರೆ ದೊಡ್ಡ ವಿಷಯ ಆಗಲ್ಲ, ಸೋತ್ರೆ ಅದು ದೊಡ್ಡ ವಿಷಯ ಆಗೋಗ್ಬಿಡುತ್ತೆ ಮಗ. ರೋಹಿತ್ ಶರ್ಮಾ ಅವರು ರೀಸೆಂಟಾಗಿ ಆದಂಥ PM11 ಜೊತೆಗೆ ಏನೋ ಆಡ್ತಾರಲ್ಲ, ಪ್ರಾಕ್ಟೀಸ್ ಮ್ಯಾಚೋ ಏನೋ ವಾರ್ಮ್ ಅಪ್ ಮ್ಯಾಚೋ ಏನೋ ಆಡ್ತಾರಲ್ಲ, ಅದರಲ್ಲಿ 3 ರನ್ನ ಹೊಡೆದಿದ್ರು ಮಗ. ನಂಬರ್ 4 ಅಲ್ಲಿ ಬ್ಯಾಟಿಂಗ್ ಬಂದ್ರು. ವಿರಾಟ್ ಕೊಹ್ಲಿ ಅವರ ಥರ್ಡ್ ಅಲ್ಲಿ ಬ್ಯಾಟಿಂಗ್ ಬಂದ್ರು. ಮಿಡ್ ಆರ್ಡರ್ ಬ್ಯಾಟಿಂಗ್ ಬಂದ್ಬಿಟ್ಟು 3 ರನ್ನ ಹೊಡೆದ್ಬಿಟ್ಟು ಔಟ್ ಆಗಿ ಹೋಗಿದ್ದಾರೆ. ಅಂಡ್ ಫಸ್ಟ್ ಮ್ಯಾಚ್ನು ಕೂಡ ಆಡಿಲ್ಲ. ಅಷ್ಟೊಂದು ನಾವು ಕೆಪಬಿಲಿಟಿ ಇದೆ ಅಂತ ಇವಾಗ ಪ್ರೂವನ್ ಆಗೋಗ್ಬಿಟ್ಟಿದ್ದಾರೆ. ಯಾಕಂದ್ರೆ ಲಾಸ್ಟ್ ಸೀರೀಸಲ್ಲೂ ಅಷ್ಟೇ ಅಂತ ಇಂಪ್ಯಾಕ್ಟ್ ಏನು ಬೀರಿಲ್ಲ ನ್ಯೂಜಿಲ್ಯಾಂಡ್ ಸೀರೀಸ್ಲು ಕೂಡ ರೋಹಿತ್ ಶರ್ಮಾ ಅವರು. ಇವ್ರನ್ನ ಒಂಥರ ಮೈನ್ ಆಗಿ ಇವರೇ ಗುರು, ಮೈನ್ ಪ್ಲೇಯರ್ ಬಂದ್ರು ಗುರು, ಗೇಮ್ ಚೇಂಜರ್ ಅಂತ ಕನ್ಸಿಡರ್ ಮಾಡೋದು ಅವರೇ ಅಲ್ವಾ ಕ್ಯಾಪ್ಟನ್, ಅವರೇ ಕನ್ಸಿಡರ್ ಮಾಡ್ಕೋಬೇಕು. ಬೇರೆಯವರ ಕ್ಯಾಪ್ಟನ್ ಆಗಿತ್ತು ಅದೊಂಥರ. ಸೊ ಅವರು ಯಾವ ಸ್ಥಾನದಲ್ಲಿ ಆಡಬೇಕು ಅನ್ನೋದನ್ನ ಅವರೇ ಇಲ್ಲಿ ನಿರ್ಧಾರ ಮಾಡಬೇಕು ಗುರು. ಯಾಕಂದ್ರೆ ಅವರೇ ಕ್ಯಾಪ್ಟನ್ ಆಗಿರೋದು. ಇಲ್ಲ ಆಗಿರೋ ನಾನು ಓಪನಿಂಗ್ ಸ್ಟಾರ್ಟಲ್ಲಿ ಆಡೋದು ಮಗೊಂದು. ನೀವೇನೋ ಲಾಸ್ಟ್ ಮ್ಯಾಚ್ ಚೈಲ್ಡ್ ನನ್ನ ಮಕ್ಕಳು ಬಂದ್ಬಿಟ್ಟು ಸುಮ್ಮನೆ ಹೇಳ್ತಿರೋದು ಫನ್ಗೆ, ಚೈಲ್ಡ್ ನನ್ನ ಮಕ್ಕಳು ಬಂದ್ಬಿಟ್ಟು ಏನೋ ಒಂದು ಮ್ಯಾಚ್ ಆಡ್ಬಿಟ್ರಪ್ಪ, ಏನೋ ಒಂದು ಮ್ಯಾಚ್ ಆಡ್ಬಿಟ್ರೆ ಏನೋ ನಾವು ಎಷ್ಟೋ ಮ್ಯಾಚ್ ಆಡಿದೀವಿ ಈ ಥರ ಅಂತ ಹೇಳ್ಬಿಟ್ಟು ನಾನು ಓಪನಿಂಗೇ ಮಾಡೋದು ಗುರು. ಹೋಗ್ರಿ ಯಾರಾದರೂ ಅಮ್ಮಿಕೊಂಡು ಕೆಳಗಡೆ ಆಡಿ ಅಂತ. ಇನ್ನೇನು ಆಡ್ಬೇಕಲ್ಲಿ, ರಾಹುಲೇ ಆಡಬೇಕು ಹಂಗೇನೋ ನಿರ್ಧಾರ ತಗೊಂಡ್ರು ಅಂತಾರೆ ರೋಹಿತ್ ಶರ್ಮಾ. ರಾಹುಲೇ ಬಂದ್ಬಿಟ್ಟು ಆಡಬೇಕು ಅಲ್ಲಿ ಮಿಡ್ಲ್ ಆರ್ಡರ್ ಅಲ್ಲಿ. ಸೊ ಈ ತರ ಆಗುತ್ತಾ ಸೀನು ಅಂತ ಕೇಳಿದ್ರೆ ನನ್ನ ಪ್ರಕಾರ ಈ ತರ ಆಗಬಾರ್ದು. ರೋಹಿತ್ ಶರ್ಮಾ ಮಿಡ್ಲ್ ಆರ್ಡರ್ ಅಲ್ಲಿ ಆಡಬೇಕು. ಓಪನಿಂಗ್ ಸ್ಲಾಟ್ ಅಲ್ಲಿ ರನ್ಸ್ ಬಂದಿದೆ, ಒಂದು ಬೆಂಕಿ ಓಪನಿಂಗ್ ಪಾರ್ಟ್ನರ್ಶಿಪ್ ಬಂದಿದೆ, ಅದರಿಂದನೇ ಇಂಡಿಯಾ ಫಸ್ಟ್ ಮ್ಯಾಚ್ ನ ಗೆಲ್ಲೋದಕ್ಕಾಗಿದ್ದು. ಸೊ ಅದನ್ನ ಇವರು ಹಾಳು ಮಾಡೋದಕ್ಕೆ ಪ್ರಯತ್ನ ಮಾಡಬಾರ್ದು. ಅಂಡ್ ವಾರ್ಮ್ ಅಪ್ ಮ್ಯಾಚ್ಲೂ ಅಷ್ಟೇ KL ರಾಹುಲ್ 27 ರನ್ ಹೊಡೆದ್ಬಿಟ್ಟು ಕನ್ವಿನ್ಸಿಂಗ್ ಆಗೇನೆ ಆಡ್ತಿದ್ರು. ಅವರು ರಿಟೈರ್ಡ್ ಹರ್ಟ್ ಆದ್ರು, ಅವ್ರೇನು ಔಟ್ ಆಗಲಿಲ್ಲ, ಔಟ್ ಆಗಿ ಈಚೆ ಕಡೆ ಹೋಗ್ಲಿಲ್ಲ. ಜಾಸ್ವಾಲ್ ಕೂಡ ಒಂದು 45 ರನ್ನ ಹೊಡೆದಿದ್ದಾರೆ. ಸೊ ಇವ್ರ ಥರ 3 ರನ್ನ ಹೊಡೆದಿಲ್ಲ ವಾರ್ಮ್ ಅಪ್ ಮ್ಯಾಚಲ್ಲಿ, ಪಿಂಕ್ ಬಾಲ್ ಟೆಸ್ಟ್ ಮ್ಯಾಚಲ್ಲಿ. ಸೊ ಆದ್ದರಿಂದ ನನ್ನ ಪ್ರಕಾರ ಅವರಿಬ್ಬರೇ ಓಪನ್ ಮಾಡಬೇಕು. ರೋಹಿತ್ ಶರ್ಮಾ ಮಿಡ್ಲ್ ಆರ್ಡರ್ಲಿ ಆಡಿದ್ರೆ ಕನ್ವಿನ್ಸಿಂಗ್ ಆಗಿರುತ್ತೆ, ಬೆಟರ್ ಆಗಿರುತ್ತೆ. ನಂಬರ್ 3 ಅಲ್ಲಿ ಶುಭ್ಮನ್ ಗಿಲ್ ಅಂತೂ ಬಂದೇ ಬರ್ತಾರೆ. ನಂಬರ್ 3 ಶುಭ್ಮನ್ ಗಿಲ್ ಅವರು ವೇರಿ ಮಾಡ್ತಾರೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಯಾಕಂದರೆ ಅವರು ಕೂಡ ರನ್ ಹೊಡಿದ್ದಾರೆ ವಾರ್ಮ್ ಅಪ್ ಮ್ಯಾಚಲ್ಲಿ, ಪಿಂಕ್ ಬಾಲ್ ಟೆಸ್ಟ್ ಮ್ಯಾಚಲ್ಲಿ 50 ರನ್ ಹೊಡೆದ್ಬಿಟ್ಟು ಅವರು ಕೂಡ ರಿಟೈರ್ಡ್ ಆಗಿದ್ದಾರೆ. ಸೊ ಅದರಿಂದ KL ರಾಹುಲ್ನ ಅಲ್ಟ್ರ್ ಮಾಡೋದು, ಶುಭ್ಮನ್ ಗಿಲ್ನ ಅಲ್ಟ್ರ್ ಮಾಡೋದು ಅಗತ್ಯತೆ ಇಲ್ಲ ಅಂತ ಅನ್ಕೊಂತೀನಿ. ಅವರು ಅವರವರ ಸ್ಥಾನದಲ್ಲಿ ಆಡಲಿ. ಆ್ಯಂಡ್ ವಿರಾಟ್ ಕೊಹ್ಲಿ ಕೂಡ ನಂಬರ್ 4 ಅಲ್ಲಿ ಪ್ರೂವ್ ಮಾಡ್ಕೊಂಡಿದ್ದಾರೆ ಫಸ್ಟ್ ಟೆಸ್ಟ್ ಮ್ಯಾಚಲ್ಲಿ. ಆದ್ದರಿಂದ ಅವ್ರು ನಂಬರ್ 4 ಸ್ಥಾನನ ಅವರು ಕೂಡ ಅಲ್ಲಾಡ್ಸೋಕ್ಕಾಗೋದಿಲ್ಲ. ನಂಬರ್ 4 ಸ್ಥಾನ ವಿರಾಟ್ ಕೊಹ್ಲಿ ಅವ್ರದ್ದೇನಿರುತ್ತೆ. ನಂಬರ್ 5th ಸ್ಥಾನ ಏನಿದೆ, ಇದು ರೋಹಿತ್ ಶರ್ಮಾಗೆ ಪರ್ಫೆಕ್ಟ್ ಸೂಟೇಬಲ್ ಆಗಿದೆ. ಕರೆಂಟ್ ಪೊಸಿಷನ್, ಕರೆಂಟ್ ಸಿನಾರಿಯೋ ಎಲ್ಲ ನೋಡ್ತು ಅಂತಂದರೆ, ಇವರು ಫಸ್ಟ್ ಟೆಸ್ಟ್ ಮ್ಯಾಚ್ನ ಆಡ್ಬಿಟ್ಟು ಒಂದು ಸೆಂಚುರಿ ಹೊಡೆದಿತ್ತು, ಅದೊಂಥರ ಕತೆ ಇರೋದು. ಬಟ್ ಫಸ್ಟ್ ಟೆಸ್ಟ್ ಮ್ಯಾಚ್ನ ಕಡಕಾಗಿ ಆಡಿರೋದು. ಅಲ್ಲಿ ಓಪನರ್ಸು, ನಮ್ಮ ಇಂಡಿಯನ್ ಓಪನರ್ಸು ರಾಹುಲ್ ಮತ್ತು ಜಾಸ್ವಾಲ್ ಇಬ್ಬರು ಮಸ್ತಾಗಿ ಆಡಿದ್ರು. ಅದನ್ನು ಆರ್ಡರ್ ಮಾಡಿದ್ರೆ ಈ ಮ್ಯಾಚ್ನ ಸೋತೋಗ್ಬಿಡ್ತು ಅಂತಂದರೆ ಬ್ಲೇಮ್ ಗೇಮು ಸಿಕ್ಕಾಪಟ್ಟೆ ಬಂದ್ಬಿಡುತ್ತೆ ರೋಹಿತ್ ಶರ್ಮನ್ ಮೇಲೆ. ಆದ್ದರಿಂದ ನಂಬರ್ 5 ಕರೆಕ್ಟ್ ಪರ್ಫೆಕ್ಟ್ ಸ್ಲಾಟ್ ಇದೆ. ಇಲ್ಲಿ ಜುರಾಲ್ ಅವ್ರನ್ನ ಆಡಿಸುವಂಥ ಅಗತ್ಯತೆ ಇಲ್ಲ ಈ ಮ್ಯಾಚು. ನಾನು ಅಷ್ಟಾಗಿ ಏನು ಪ್ರೂವ್ ಮಾಡ್ಕೊಂಡಿಲ್ಲ ಫಸ್ಟ್ ಮ್ಯಾಚು. ಸೊ ಅದರಿಂದ ಜುರಾಲ್ ಅವ್ರನ್ನ ಈಚೆಗಡೆ ಕಳಿಸ್ಬಿಡ್ತಾರೆ. ಆಮೇಲೆ ದೇವದತ್ ಪಡಿಕಲ್ನು ಕೂಡ ಈಚೆಗಡೆ ಕಳಿಸ್ಬಿಡ್ತಾರೆ. ನೋಡಿ ಫಸ್ಟ್ ಮ್ಯಾಚು ಸುಮಾರು ಜನ ಹೊಸಬ್ರನ್ನ ಆಡಿಸಿದ್ರು. ಈ ಮ್ಯಾಚ್ ನೋಡಿ ಒಂಥರ ಮೈನ್ ಕೋರ್ ಎಂಟ್ರಿ ಕೊಟ್ಟಿದೆ. ಅದೇ ರೋಹಿತ್ ಶರ್ಮಾ ಅವರು ಎಂಟ್ರಿ ಕೊಟ್ಟರೆ ನಂಬರ್ 5th ಸ್ಥಾನದಲ್ಲಿ ಆಡ್ತಾರೆ ಅಂತ ಅನ್ಕೊಂಡಿದ್ದೀನಿ ನಾನು. ಅದೇ ಸ್ಥಾನದಲ್ಲಿ ಆಡಿದ್ರೆ ಬೆಟರ್ ಆಗಿರುತ್ತೆ ಗುರು. ರೋಹಿತ್ ಶರ್ಮಾ ಮೇಲೆ ಅಷ್ಟೊಂದು ಬ್ಲೇಮ್ ಗೇಮ್ ಏನು ಬರೋದಿಲ್ಲ. ಈ ಮ್ಯಾಚ್ನ ಸೋತರೂ ಕೂಡ ಬರುತ್ತೆ, ಬಟ್ ಅಷ್ಟೊಂದು ಬರೋದಿಲ್ಲ. ಒಟ್ಟಲ್ಲಿ ಗೆಲ್ಲಬೇಕು, ಗೆಲ್ಲೋ ಇಂಟೆನ್ಷನ್ಲೇ ಆಡಬೇಕು, ಸೋಲ್ಬೇಕು ಅಂತ ಆಡೋಕ್ಕಾಗೋದಿಲ್ಲ. ಒಟ್ಟಲ್ಲಿ ಹಿಂಗೆ ಸೋಲ್ತು ಅಂತಂದರೆ ರೋಹಿತ್ ಶರ್ಮಾ ಓಪನಿಂಗ್ ಸ್ಲಾಟ್ನಾರು ಆಲ್ಟರ್ ಮಾಡ್ಬಿಟ್ಟು ಅಲ್ಲಿರೋ ದವಾಕೊಂಬಿಡ್ತು ಅಂತಂದರೆ, ರನ್ಸ್ ಹೊಡೆದ್ರೆ ಓಕೆ, ಅಲ್ಲಿರೋ ದವಾಕೊಂಬಿಡ್ತು ಅಂತಂದರೆ ಇರಾಬೋರವರೆಲ್ಲ ಹಾಕೊಂಡು ರುಬ್ತಾರೆ, ಗುಮ್ತಾರೆ ಅಷ್ಟೇನೆ. ಆಮೇಲೆ ನಂಬರ್ 6 ಅಲ್ಲಿ ರಿಷಬ್ ಪಂತ್ ಬರ್ತಾರೆ ಅಂತ ಅನ್ಕೊಂಡಿದ್ದೀನಿ. ನಂಬರ್ 5 ಅಲ್ಲಿ
ನಿತೀಶ್ ರೆಡ್ಡಿ ಬರ್ತಾರೆ ಅಂತ ಅನ್ಕೊಂಡಿದ್ದೀನಿ. ಯಾಕಂದರೆ ಫಸ್ಟ್ ಮ್ಯಾಚ್ ಕನ್ವಿನ್ಸಿಂಗ್ ಆಡಿದ್ರೆ ವಿಕೆಟ್ನ ಕೂಡ ಎತ್ತಿದ್ದಾರೆ, ಅದರಿಂದ ಅವ್ರು ಆಡಲೇಬೇಕು. ಆ್ಯಂಡ್ ಇದರಲ್ಲೂ ಕೂಡ ಪಿಂಕ್ ಬಾಲ್ ಟೆಸ್ಟ್ ಮ್ಯಾಚಲ್ಲಿ ಏನು ಆಡಿದ್ರು ವಾರ್ಮ್ ಅಪ್ ಮ್ಯಾಚು, ಅದರಲ್ಲೂ ಕೂಡ ರನ್ಸ್ ಹೊಡೆದಿದ್ದಾರೆ, ಒಂದು 40 ರನ್ ಹೊಡೆದಿದ್ದಾರೆ. ವಾಷಿಂಗ್ಟನ್ ಸುಂದರ್ ಕೂಡ ಪಿಂಕ್ ಬಾಲ್ ವಾರ್ಮ್ ಅಪ್ ಮ್ಯಾಚಲ್ಲಿ ರನ್ಸ್ ಹೊಡೆದಿದ್ದಾರೆ, ಅದರಿಂದ ಅವ್ರನ್ನೂ ಕೂಡ ಆಡಿಸ್ಲೇಬೇಕು. ಆ್ಯಂಡ್ ಫಸ್ಟ್ ಮ್ಯಾಚ್ ಆಡಿದರೆ ವಿಕೆಟ್ ಸ್ವಲ್ಪ ಎತ್ತಿದ್ದಾರೆ, ಅದರಿಂದ ವಾಷಿಂಗ್ಟನ್ ಸುಂದರ್ ಒಬ್ಬರೇ ಒಂಟಿ ಸಲಾಕ ಸ್ಪಿನ್ನರ್ ಆಗಿ ಆಡ್ತಾರೆ ಅಡಿಲೇಡ್ ಟೆಸ್ಟ್ ಮ್ಯಾಚಲ್ಲಿ ಅಂತ ಅನ್ಕೊಂಡಿದ್ದೀನಿ. ನಂಬರ್ 9 ಇಟ್ಸ್ ಹರ್ಷಿತ್ ರಾಣಾ ಅವರು ಆಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಏನಕ್ಕೆ ಅಂದರೆ ವಾರ್ಮ್ ಅಪ್ ಮ್ಯಾಚಲ್ಲೂ ಕೂಡ ಪಿಂಕ್ ಬಾಲ್ ಟೆಸ್ಟ್ ಮ್ಯಾಚಲ್ಲಿ ವಿಕೆಟ್ಸ್ನ ಅವರೇ ಮೆಜಾರಿಟಿ ಇದ್ದಾರೆ, 4 ವಿಕೆಟನ್ನು ಎತ್ತಿದ್ದಾರೆ. ಆ್ಯಂಡ್ ಫಸ್ಟ್ ಮ್ಯಾಚು ಕೂಡ ಆಡಿದರೆ ಕನ್ವಿನ್ಸಿಂಗ್, ಅದರಿಂದ ಅವ್ರು ಆಡ್ತಾರೆ. ಬುಮ್ರಾ ಅಂತೂ ಆಡ್ತಾರೆ, ಡೌಟೇ ಇಲ್ಲ. ಆ್ಯಂಡ್ ನಂಬರ್ 11 ಸಿರಾಜ್ ಬೈ ಆಡ್ತಾರೆ ಅಥವಾ ಆಕಾಶ್ ದೀಪ್ ಆಡ್ತಾರೆ, ಒಂದು ಸ್ವಲ್ಪ ಕ್ಯೂರಿಯಾಸಿಟಿ ಇದೆ. ಸಿರಾಜ್ ಬೈ ಆಡಿದ್ರು ಆಡ್ಬೋದು, ಆಕಾಶ್ ದೀಪ್ ಆಡಿದ್ರು ಆಡ್ಬೋದು. ಯಾಕಂದರೆ ಆಕಾಶ್ ದೀಪ್ 1-2 ವಿಕೆಟ್ನ ಎತ್ತಿದ್ದಾರೆ ವಾರ್ಮ್ ಅಪ್ ಮ್ಯಾಚಲ್ಲಿ, ಅದರಿಂದ ಇವರಿಬ್ಬರು ಮಧ್ಯ ವೇರಿಯೇಷನ್ ಆದರೂ ಕೂಡ ಆಶ್ಚರ್ಯ ಪಡುವಂಥದ್ದಿಲ್ಲ, ಏನೂ ಇಲ್ಲ ಮಗ. ಸೊ ಇದಾಗಿದೆ ನನ್ನ ಪ್ಲೇಯಿಂಗ್ 11. ರೋಹಿತ್ ಶರ್ಮಾ ಅವರು ನಂಬರ್ 5 ಆಡಬೇಕು ನನ್ನ ಪ್ರಕಾರ. ಗೊತ್ತಿಲ್ಲ ನಿಮ್ಮ ಪ್ರಕಾರ ಓಪನಿಂಗ್ ಶಾಟಲ್ಲೇ ನೀವು ಕಳಿಸ್ತೀರೇನೋ. ರಾಹುಲ್ನ ಮತ್ತು ಜಾಸ್ವಾಲ್ನ ಡಿಸ್ಟರ್ಬ್ ಮಾಡೋ ಮಾತೇ ಇಲ್ಲ. ಆ್ಯಂಡ್ ಗಿಲ್ನು ಕೂಡ ಡಿಸ್ಟರ್ಬ್ ಮಾಡಲ್ಲ, ವಿರಾಟ್ ಕೊಹ್ಲಿನೂ ಡಿಸ್ಟರ್ಬ್ ಮಾಡಲ್ಲ. ನಂಬರ್ 5 ಪಕ್ಕಾ ಸ್ಟಾರ್ಟ್ ಇದೆ ರೋಹಿತ್ ಶರ್ಮಾಗೆ. ನಿಮಗೇನು ಅನಿಸುತ್ತೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಸಿಗೋಣ, ಬಾ.